ವಿಠಲ ಪಾಂಡುರಂಗ ವಿಠಲ. ಜಾಜಿ ಜಂಬಲ್ದಿನಿ ಅವರೇ, ಏನೋ ನೈಟಿ ಹಾಕೊಂಡು ವಿಶ್ವಸುಂದರಿ ಸ್ಪರ್ಧೆಗೊಳ್ರು. ಅಭಿ, ಡೋಂಟ್ ಟಾಕ್ ರಬಿಶ್. ದಿಸ್ ಇಸ್ ನಾಟ್ ಅ ನೈಟಿ, ದಿಸ್ ಇಸ್ ಅ ಲೇಡಿ ಗೌನ್. ನಾನು ಕಲಾಸಿಪಾಳ್ಯ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಯಾಕೆ? ಶಾಪಿಂಗ್ಗೆ. ಹಾಗಿದ್ರೆ ಲಗೇಜ್ ಬರೋದಕ್ಕೆ ಅಂತ ನಿಮ್ಮ ಜೊತೆ ನಾವು ಬರ್ತೀವಿ. ಅಭಿ, ಲಗೇಜ್ ಹೊರೋಷ್ಟು ಶಕ್ತಿ ನಿಮ್ಗಿದ್ಯಾ? ಜಾಜಿ ಜಂಬಲ್ದಿನಿ ಅವರೇ, ನಾವು ಯಾರು ಅಂತ ಗೊತ್ತು ತಾನೆ? ಗಂಡುಗಲಿ ವಂಶದ ಕಟ್ಟ ಕಡೆ ಎತ್ಕೊಂಡು ಪಾಂಡುರಂಗ ಗಂಡುಗಲಿ. ಆ ಸೋಫಾನ ಏನು ಯಜಮಾನ್ರೆ, ಎತ್ತಿ, ನಿಮ್ ಕೈಲಾಗತ್ತೆ, ಎತ್ತಿ ಪಡಿ ಯಜಮಾನ್ರೆ. ಅದಕ್ಕೆ ಹೇಳೋದು ಬೌನ್ಸಿಂಗ್ ಬಾಯ್ ಫ್ರೆಂಡ್ ತರ ಇರ್ಬೇಕು ಅಂತ. ಮೊದ್ಲು 6 ಪ್ಯಾಕ್ ಆಗಿ ಆಮೇಲೆ ನನ್ ಜೊತೆ ಶಾಪಿಂಗ್ ಬರೋರಂತೆ. ಬಾಯ್. ನಮ್ಮ ಬ್ರಹ್ಮಚರ್ಯ ಅಡ್ಡದಲ್ಲಿ ಯಾವುದಿದು ಕಿಲಕಿಲ ಕೋಕಿಲ? ನಾನೇ ಯಜಮಾನ್ರೆ. ಲೇ ಚಂಪಾ, ನಾವು ಆಂಜನೇಯನ ಪರಮ ಭಕ್ತರಾಗಿ ದೇಹವನ್ನ ದಂಡಿಸ್ತಾ ಇದೀವಿ. ಇಲ್ಲಿಗೆಲ್ಲ ಹೆಣ್ಣೆಂಗಸರು ಬರಬಾರ್ದು. ಬಂದ್ರೆ ಏನಾಗುತ್ತೆ? ನಾವು ಮಾಡಿದ್ದೆಲ್ಲ ಬೇಸ್ಟ್ ಆಗ್ಬಿಡುತ್ತೆ. ನೀವ್ ಯಾಕೆ ಹೀಗ್ ಮಾಡ್ತಿದ್ರ ಅಂತ ನಂಗೆ ಚೆನ್ನಾಗ್ ಗೊತ್ತು. ಸೋಫಾನ ಎತ್ತಕ್ಕಾಗ್ಲಿಲ್ಲ ಅಂತ ತಾನೆ? ದಿನಾಗ್ಲೂ ನನ್ನ ಎತ್ತಿ ಎತ್ತಿ ಅಭ್ಯಾಸ ಮಾಡಿದಿದ್ರೆ ಸೋಫಾ ಏನು ಇಡೀ ಮನೆನೇ ಎತ್ತಬಹುದಾಗಿತ್ತು. ಈಗ್ಲೂ ಕಾಲ ಮಿಂಚಿಲ್ಲ, ಪ್ರಯತ್ನ ಪಡಿ. ಸುಮ್ಮನೆ ಹೋಗಿ ಇಲ್ಲಿಂದ. ಅಯ್ಯ ಹೋಗಿ, ಅಯ್ಯ ನೀನು ಹೋಗಿರಿ. ಹೋಯ್ತಪ್ಪ ನನ್ನ ಬರಗಾಲು. ಪಲ್ಲು, ನಿಮ್ಮ ಅಣ್ಣ ಏನೋ ಕಸರತ್ ಮಾಡ್ತಾ ಇದ್ರು. ಅಯ್ಯೋ, ಅದಕ್ಕೆ ಏನೋ ಸ್ಪರ್ಧೆ ಇಟ್ಟಿರ್ಬೇಕಪ್ಪ, ಅದ್ರಲ್ಲಿ ಗೆಲ್ಬೇಕು ಅಂತ ಅಣ್ಣ ಟ್ರೈ ಮಾಡ್ತಾ ಇದ್ದಾನೆ. ಕಾಲೇನೋ ಸಿಕ್ಕಾಪಟ್ಟೆ ನೋವ್ತಾ ಇದೆ. ಇಂಥ ಹೊತ್ತಿನಲ್ಲಿ ನಾನು ಕಾಲವು ಅಂತ ಇವ್ರಿಗೆ ಏನಾದ್ರೂ ಹೇಳ್ಬಿಟ್ರೆ ಇವರೆಲ್ಲರೂ ಸೇರ್ಕೊಂಡು ನಾನು ಗೇಲಿ ಮಾಡಾಕ್ಬಿಡ್ತಾರೆ. ಎಷ್ಟೇ ಕಾಲ್ ನೋವು ಇದ್ರು ನನಗೆ ಕಾಲ್ ನೋವು ಇಲ್ಲ ಅಂತ ಈಗ ತೋರಿಸ್ಕೊಬೇಕು. ಅದಕ್ಕೆ ನಾವೀಗ ಒಂದು ಐಡಿಯಾ ಮಾಡಬೇಕು. ಮೈ ಮೇಲೆ ದೇವರು ಬರ್ಸ್ಕೊಬೇಕು. ಬರ್ಸ್ಕೊಳ್ಳೋಣ. ಹನುಮಪ್ಪ 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 ನಮಪ್ಪ ನಮಪ್ಪ ನಮಪ್ಪ. ಯಾಕೆ ಇವ್ರು ಹೀಗಾಡ್ತಾ ಇದಾರೆ? ನೀವೇ ತಾನೇ ಹೇಳಿದ್ದು ನಮ್ಮ ಯಜಮಾನ್ರಿಗೆ ಶಕ್ತಿ ಇಲ್ಲ ಅಂತ. ಅದಕ್ಕೆ ಅವರು ಶಕ್ತಿ ದೇವರ ಭಕ್ತರಾಗಿದ್ದಾರೆ. ಅದಕ್ಕೆ ಈಗ ಮಂಕಿ ತರ ಡ್ಯಾನ್ಸ್ ಆಡ್ಬೇಕಾ? ಯಾಕೆ ಎಲ್ರು ನನ್ನ ಕಡೆನೇ ನೋಡ್ತಾ ಇದ್ದೀರಾ? ನನಗೆ ಏನಾಗಿತ್ತು? ಮಗನೇ, ನೀನು ಆಂಜನೇಯನ ಧ್ಯಾನ ಮಾಡ್ತಾ ಮಾಡ್ತಾ ಭಕ್ತಿಯ ಫಲಕಾಷ್ಟೆಯನ್ನ ಮುಟ್ಟಿ ಕುಣಿತಾ ಕುಣಿತಾ ಜ್ಞಾನ ತಪ್ಪಿ ಬಿದ್ದು ಬಿಟ್ಟಿಯಪ್ಪ. ಜಾಜಿ ಜಂಬಲ್ದಿನಿಯವರೇ, ಈ ಕ್ಷಣದಿಂದ ನೀವು ನಾನೊಂದು ತೀರ ನೀನೊಂದು ತೀರ ಅಂತ ಹಾಡು ಹೇಳೋದನ್ನ ಬಿಟ್ಬಿಟ್ಟು ನನ್ನ ಬಿಟ್ಟು ನಿನ್ನ ನಿನ್ನ ಬಿಟ್ಟು ನನ್ನ ಜೀವನ ಸಾಗೋದು ಅಂತ ಹೇಳ್ಕೊಂಡಿರ್ಬೇಕು. ನೀವೀಗ ಗಾಡ್ ಆಗಿದ್ದೀರಾ. ನಿಮ್ಮಲ್ಲಿ ಹನುಮಂತನ ಟ್ರೇಸಸ್ ಇದೆ ಅಂತ ಹೇಳಿದ್ದಾರೆ. ಇರ್ಬೋದು ಕಣ್ರಿ, ಶಕ್ತಿ ಬರ್ಸ್ಕೊಳ್ಳಿ ಅಂತ ನೀವು ತಾನೇ ಹೇಳಿದ್ದು. ಈಗ ನನ್ನಲ್ಲಿ ಶಕ್ತಿ ತುಂಬಿಕೊಂಡಿದೆ. ಈಗ ನಾನು ಸೋಫಾ ಎತ್ತಿ ತೋರಿಸಲ್ಲ, ಮಂಚ ಎತ್ತಿ ತೋರಿಸಲ್ಲ, ಇಲ್ಲ ಮನೆನೇ ಎತ್ತಿ ಎತ್ತಿ ತೋರಿಸಲ್ಲ. ಯು ಕ್ಯಾನ್ ಡೂ ಇಟ್, ಐ ನೋ ದಟ್. ಹಾಗಿದ್ರೆ ಈ ಕ್ಷಣದಿಂದ ನೀವು ನನ್ನ ಜೊತೆ ಸರಳವಾಗಿ ಸಂಸಾರ ಮಾಡ್ಕೊಂಡಿರ್ಬೇಕು. ಗಾಡ್ ಜೊತೆ ಸಂಸಾರ ಮಾಡದ? ಹಾಗೇನಾದ್ರು ಮಾಡಿದ್ರೆ ಗಾಡು ಶಾಪ ಕೊಟ್ಬಿಡ್ತಾರೆ. ಈ ಕ್ಷಣದಿಂದ ನೀವು ನನ್ ಗಂಡ ಅಲ್ಲ, ಮತ್ತೆ ಗಾಡ್. ನಿಮ್ ಯಜಮಾನ್ರು ದೇವ್ರಾಗ್ಬಿಟ್ಟಿದ್ದಾರೆ. ಅವ್ರನ್ನ ನೋಡಿ ಆಶೀರ್ವಾದ ಪಡೆದ್ರೆ ಸಾಕು, ನಮ್ ಪಾಪ ಎಲ್ಲ ಪರಿಹಾರ ಆಗತ್ತಂತ ಮಹಿಳಾ ಸಂಘದಲ್ಲಿ ಎಲ್ರು ಮಾತಾಡ್ಕೊತಿದ್ದಾರೆ. ನೀವ್ ಯಾಕೆ ನಿಮ್ ದೇವ್ರನ್ನ ಕರ್ಕೊಂಡ್ಬಂದು ನಮ್ ಸಂಘದಲ್ಲಿ ಪ್ರತಿಷ್ಠಾಪನೆ ಮಾಡ್ಬಾರ್ದು? ಅದಕ್ಕೇನಂತೆ, ಖಂಡಿತವಾಗ್ಲೂ ಕರ್ಕೊಂಡ್ ಬರ್ತೀನಿ. ನೋಡಿ, ಯಾರು ಬೇಕಾದ್ರೂ ಪಾದ ಪೂಜೆ ಮಾಡಿ ಆಶೀರ್ವಾದ ತಗೋಬಹುದು ಅಂತ ಈಗ್ಲೇ ಅನೌನ್ಸ್ಮೆಂಟ್ ಮಾಡಿ. ಸರಿ ಸರಿ, ನಾನು ಇನ್ ಬರ್ತೀನಿ. ಓಕೆ, ಬಾಯ್. ಹನುಮಂತಪ್ಪ, ನನ್ನಪ್ಪ, ನಮ್ಮಿಂದ ಏನ್ ತಪ್ಪಾಯ್ತಪ್ಪ? ಎಲ್ರು ಈಗಿಂದೀಗ್ಲೇ ಅಡಿಗೆ ಮನೆಗೆ ಹೋಗಿ ಒಂದು ಚಿಕ್ಕ ಚಿಕ್ಕ ಲೋಟದಲ್ಲಿ ತೊಟ್ಟು ನೀರು ತಗೊಂಬನ್ನಿ. ನಾನೊಂದು ಪ್ರಸಾದ ಕೊಡ್ತೀನಿ, ಅದನ್ನ ಬೆರ್ಕೊಂಡು ಗಡಗಡ ಅಂತ ಕುಡೀರಿ. ಎಲ್ಲರೂ ಕಣ್ಣು ಹೊತ್ಕೊಂಡು ಬಾಯಿಗೆ ಹಾಕಳಿ. ಶಿವಾರ್ಪಣ ಮಸ್ತು. ಏನೋ ಒಂಥರ ಒಗಲಾಗಿದೆಯಲ್ಲ. ಈಗ ನೀವೆಲ್ಲರೂ ಕುಡಿದಿದ್ದು ಪ್ರಸಾದ ಅಲ್ಲ, ಕಾರ್ಕೋಟಕ ವಿಷ. ಈಗ ಹೇಳಿ, ನಾನು ದೇವರ? ಇಷ್ಟು ಅನ್ಯಾಯ ಮಾಡಿದ ಮೇಲೆ ದೇವ್ರು ಹೇಗೋ ಆಗ್ತೀಯಾ ನೀನು? ಇಷ್ಟ ಸಾಕ್ಬಿಡಿ. ನಿಮ್ಮ ಬಾಯಿಂದ ಈ ಮಾತು ಬರಬೇಕು ಅಂತ ನಾನು ಕಾಯ್ತಾ ಇದ್ದೆ. ಹಾಗಾದ್ರೂ ಮಾಡಿ ನಮ್ಮಗಳ ಪ್ರಾಣನ ಉಳಿಸೋ. ಮಾತೃಶ್ರೀ ರಂಗಮ್ಮನವ್ರೆ, ನಾನು ಪ್ರಾಣ ಬಿಡೋವರೆಗೂ ನೀವೆಲ್ಲರೂ ಎಲ್ಲಿ ಪ್ರಾಣ ಬಿಡ್ತೀರಾ? ಇಷ್ಟೊತ್ತು ನೀವು ಕುಡಿದಿದ್ದು ಕಾರ್ಕೋಟಕ ವಿಷ ಅಲ್ಲ, ಮತ್ತೆ ಸಕ್ರೆ ಪುಡಿ.